ಕರ್ನಾಟಕ ಗಣ ಸರ್ಕಾರ ಬರ ತಾಲೂಕು ಅಂತೇಳಿ ಘೋಷಣೆ ಮಾಡಿತ್ತು. ಘೋಷಣೆ ಆಗೈತಿಲ್ಲ ಸರ್, ತಮ್ಗೆ ಆದೇಶ ಬಂದೈತೆ ಅಥವಾ ಇಲ್ಲ? ಘೋಷಣೆ ಆಗೈತಿ ಬರಗಾಲ ಅಂತೇಳಿ ಬರ ತಾಲೂಕು ಅಂತ ಘೋಷಣೆ ಆಗೈತೆ ಅಂದರೆ ಚೂರು ಮುಂದೆ ಮಾತಾಡೋಣ. ಇನ್ನು ನಮಗೆ ಬರ ತಾಲೂಕು ಅಂತೇಳಿ ಘೋಷಣೆ ಆಗಿಲ್ಲ ಅಂತಂದರೆ, ಕರ್ನಾಟಕ ಸರ್ಕಾರ ನಮ್ಮ ತಾಲೂಕು ಘೋಷಣೆ ಮಾಡಿಲ್ಲ ಅಂತ, ಬರ ಸರ್ಕಾರ ಮಾಡಿಲ್ಲ ಅಂತಂದರೆ ಮಾತಾಡೋ ಉಪಯೋಗಿಲ್ಲ. ಅದಕ್ಕೆ ನಮಗೊಂದು ಸ್ಪಷ್ಟವಾಗಿ ಹೇಳಿ, ನೀವು ರೈತರಿಗೆ ಕೇಳಿದ್ರೆ ರೈತರು ನಾವು ಹೋಗಿ ಮತ್ತೆ ಮಂದಿಗೆ ಹೇಳ್ತೀವಿ ಬರಗಾಲ ಘೋಷಣೆ ಆಗೈತೆ ಅಂತ ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಘೋಷಣೆ ಮಾಡ್ಯಾರ ಅಂತ ಹೇಳ್ತೀವಿ. ಅದಕ್ಕೆ ಘೋಷಣೆ ಆಗೈತಿಲ್ಲೋ ಮೊದಲು ಹೇಳಿ. ಘೋಷಣೆ ಆಗಿ ಘೋಷಣೆ ಆದ ನಂತರ ನಿಮ್ಮ ಇಲಾಖೆ ಅಧಿಕಾರಿಗಳು, ನಿಮ್ಮ ಇಲಾಖೆ ಅದಲ್ಲ, ತಲಾಟಿಗಳು ಎಲ್ಲರೂ ಅದಲ್ಲ, ಅಧಿಕಾರಿಗಳು ಆಯಾ ಊರಿಗೆ ಹೋಗಿ ಯಾರ್ಯಾರ ಜಮೀನಾಗ ಎಷ್ಟೆಷ್ಟು ಏನೇನು ಬೆಳೆದಾರ, ಏನೇನು ಬರಗಾಲದೊಳಗೆ ಲಾಸ್ ಆಗೈತಿ ಅನ್ನೋದಂತ ವರದಿ ನಿಮ್ಗೆ ಕೊಟ್ಟಿದ್ದಾರೆ ಇಲ್ರಿ? ನಮ್ಮ ತಹಸೀಲ್ದಾರ ಬಂದಿಲ್ರಿ. ಅಲ್ಲಿ ಒಂದು ಈಗ ತಲಾಟಿಯವರು ಹಳ್ಳಿಯಾಗ ಬರ್ತಾರೆ, ನಮ್ಮ ರೈತರ ಜಮೀನುಗಳು ಬರ್ತಾರೆ. ಸರ್ಕಾರ ಆದೇಶ ಪ್ರಕಾರವಾಗಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಯಾವ ರೈತನ ಹೊಲದಾಗ ಏನೇನು ಇವತ್ತು ಅವ್ನು ಬೆಳೆ ಹಾಕ್ತಿದ್ದ, ಅವ್ನ ಬೆಳೆ ಇವತ್ತು ಏನ್ ಇವತ್ತ 1600 ರೂಪಾಯಿ ಹೆಂಗ್ ಜಮಾ ಆಗೈತೆ ಸರ್? ಅದು ಈಗ ನೋಡ್ರಿ, 1600 ರೂಪಾಯಿ ಅಂತಲ್ಲ, ಅದು 2000 ರೂಪಾಯಿ ಏನಿದಲ್ಲ ಅಷ್ಟೇ ಜಮಾ. 2000 ರೂಪಾಯಿದಲ್ಲ ಸರ್, 2000 ರೂಪಾಯಿ ಜಮಾ ಆಗೈತಿ. ಈಗಿಂದ 1600 ರೂಪಾಯಿ ಜಮಾ ಮಾಡಿರಿ, ಯಾವ ಇದರಿಂದ ಜಮಾ ಆಗಿಲ್ಲ? ತಾವು ಕೂಡ ಬೆಳೆ ಪರಿಹಾರ 2000 ರೂಪಾಯಿ ದುಃಖ ಹೇಳ್ತಾ ಇದ್ರೆ, ನಾವು ಕೂಡ 2000 ರೂಪಾಯಿ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಈಗ 1600 ರೂಪಾಯಿ ನೀವು ಯಾವ್ದು ಕೇಳ್ತಾ ಇದ್ರು ಅದನ್ನ ನೀವು ಹೇಳ್ಬೇಕು. ಈಗ ಇಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಲ್ಲಿ ಏನು ಕೊಟ್ಟಿರ್ತಕ್ಕಂಥದ್ದು, ನಾವು ಏನು ಕೇಳಿದ್ರು 7000 ರೂಪಾಯಿದಾದ್ರೂ ಮಾಹಿತಿ ಕೊಟ್ಟಿದ್ದೀವಿ. ಶೀಘ್ರದಲ್ಲೇ ತಮ್ಮ ಅಪೇಕ್ಷೆ ಅಂತ ಏನೈತಲ್ಲ, ಎಲ್ಲರದ್ದು ಕೂಡ ಒಂದು ರೈತರ ಮೀಟಿಂಗ್ ಕರಿತೀನಿ. ಕರೆದಾಗ ಅಲ್ಲಿನೂ ಕೂಡ ಚರ್ಚೆ ಮಾಡೋಣ. 2000 ರೂಪಾಯಿದು ಬಂತ್ರಿ, ಈಗೇನ ಪರಿಹಾರ ಬಿಡುಗಡೆ ಮಾಡಿಲ್ಲ. ಈಗಿಂದ ಈಗ ಹೇಳಿದ್ದೀವಿ 2000 ರೂಪಾಯಿ ಜನವರು ಈಗ ಹೇಳಿದ್ 2000 ರೂಪಾಯಿ 2000 ರೂಪಾಯಿ ತಂತ್ರಿ. ಅದು 2000 ರೂಪಾಯಿ ಈಗಿಂದ ಏನ್ ಮಾತಾಡಿ ಸರ್, ಇದನ್ನ ಮಾತಾಡ್ರಿ ನೀವು. ಈಗೇನ್ ನಡೆಯೋದಿಲ್ಲ ಸೇವಾ ಮಾಡಕ್ ಬಂದಂತವ್ರು ನೀವು, ಕರ್ನಾಟಕದ ಸಾರ್ವಜನಿಕ ಸೇವಾ ನಡೆದೊಳಗ್ರಿ ನೀವು. ಬಂದಾಗಿಂದ ಸಾಹೇಬ್ರ ಹುಲ್ಲೋಳಿ ಪ್ರಕಾರ ಸ್ಫೋಟ ಲಗ ಕಾರಣ ನೀವ ಏನ್ರಿ? ಹುಲ್ಲೋಳಿ ಪ್ರಕಾರ ದೊಡ್ಡ ಲಗ ಕಾರಣ ನೀವ. ನಿಮ್ಮ ಕೈ ಮುಗಿದು ನಿಮ್ಮ ಕಾಲು ಬಿದ್ದು ಹೇಳಿದ್ರು, ನಿಮಗೆಲ್ಲ DC ಸಾಹೇಬ್ ಹೇಳಿದ್ರು, SP ಸಾಹೇಬ್ ಹೇಳಿದ್ರು ಕೂಡ ಅದನ್ನೇ ನೀವು ರೈತರ ಪರವಾಗಿ ನೀವು ಮಾಡುವುದಿಲ್ಲ. ನೀವು ಮಾಡಿ ನಮ್ಗೆ ನ್ಯಾಯನೂ ಸಿಗುದಿಲ್ಲ. ಓದೈತೆ ಯಾರ್ದಾರ ಕರೀರಿ, ನಿಮಗೂ ಮಾಹಿತಿ ಐತೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕೆ ಭಾಳ ಬಿಸಿ ಇರ್ತದೆ ಸಾಹೇಬ್ರ. ಒಂದು ಸಲಾರ ಎಲ್ಲಾ ತಲಾಟಿಗಳು ಕರ್ಕೊಂಡು ಇಂಥದ್ದು ರೈತರಿಗೆ ಯಾಕೆ ಹಿಂಗೆ ಆಗತ್ತಂತೆ ಒಂದು ಸಭೆ ಮಾಡಿರಿ, ಮೀಟಿಂಗ್ ಮಾಡಿದ್ದೀವಿ. ಅವ್ರಿಗೂ ಕೂಡ ಡೈರೆಕ್ಷನ್ ಕೊಟ್ಟಿದ್ದೇವೆ. ಭಾಳ ಜನ ಅದು ನಮಗೂ ಹೇಳೋರಿಲ್ಲ. ಏನು ಮೀಟಿಂಗ್ ಮಾಡಿ ಸಮಸ್ಯೆ ನಾವು ಹೇಳಿದ್ವಿ, ರೈತ ಸಂಘಟನೆಗಳದಾವ ಬರೀಪ್ಪ, ನಾವು ಇರೋದು ನಿಮ್ಮ ಸಂಬಂಧ. ನಮ್ಮ ಅಧಿಕಾರಿ ಯಾವ ತಪ್ಪು ಮಾಡತ್ತಾನು ಒಂಚೂರು ಬರ್ರಿ, ಯಾವ್ರಾಗ ಏನೈತೆ ಅಂತೇಳಿ ಇವ್ರು ಕರ್ಕೊಂಡು ಅವ್ರು ಕರ್ಕೊಂಡು ನೀವು ಏನಾರ ಹಿಂಗೆ ಏನೋ ಒಂದು ಮೀಟಿಂಗ್ ಮಾಡಿ ಸಮಸ್ಯೆಗೆ ಪರಿಹಾರ ಕೇಂದ್ರ ಕಂಡುಕೊಂಡು ಇರೋ. ಈಗ ನೀವು ಹೇಳಿದ್ರಿ ನಂದೇ 2 ಎಕರೆ ತೆಗಿಲ್ಲ, ನಮ್ಮ ಊರವನ ಕೇಸ್ ಬರ್ತಾರೆ, ಯಾಕೆ ಮಾಡಿಲ್ಲ ಕೇಳಿ ಇಲ್ಲ. ಅವ್ರು ಮಾಡುದಿಲ್ಲ ಅಂತ ಎಲ್ಲರೂ ಮಾಹಿತಿನ ಸರ್ವೆ ಲಿಸ್ಟ್ ನಮ್ಮ ರೈತರು ನೋಡ್ರಿ. ಈಗ ನೋಡ್ರಿ, ಅದು ಕೇಳತ್ತೇನೆ ನಿಮ್ಗೆ, ನೀವು ಬರೀ ಕೊಟ್ಟಿದ್ದು ತಗೊಂಡಿದ್ದು ನೀವು ಹೇಳತ್ತಿದ್ದೀರಿ. ಸರ್ವೆ ಮಾಡಿಲ್ಲ, ಸರಿಯಾಗಿ ಸರ್ವೆ ಮಾಡಿ ಕೊಟ್ಟವನು ಇಲ್ಲ, ನಮಗೆ ಬೇಕಾಗಿತ್ತಲ್ಲ. ಅಲ್ಲ, ಈಗ ತಾವು ಏನು ಹೇಳಿದ್ರಲ್ಲ, ನಾವು ಹೇಳಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಕಿತ್ತೂರು ತಾಲೂಕಿನಲ್ಲಿ ಪ್ರಗತಿ ಆಗಿದೆ ಅಂತ ಹೇಳಿ ನಾವೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಯಾರು ಆಗಿಲ್ಲ ಅಂತ ಹೇಳಿದ್ರೆ ಅವರು ಕೂಡ ಮತ್ತೆ ಭೇಟಿ ಆದ್ರ ಅವ್ರಿಗೂ ಕೂಡ ನಾವು ಏನೇ ಕೊಟ್ರೆ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು. ಸಭೆ ಮಾಡಿ ಒಂದ್ ನಿಮಿಷ ಒಂದು ಸಭೆ ಹೇಳಿವತ್ತು ಬಹಿರಂಗವಾಗಿ ನಾನು ಸಂಬಂಧ ಇಲ್ಲ ಅಂತ ಹೇಳಿ ಸಂಬಂಧ ಐತಲ್ಲ ಅಂತ ಹೇಳಿ ಏನ್ರಿ ಹಚ್ಚುವಲ್ಲಿ ಕೊಟ್ಟು ಹೋಗ್ಲಿಲ್ಲ ರೈತ ಸಹಾಯಕತ್ತಾರ ಹೋದ ಬೆಳೆ ಬರಕಾಗತ್ತ. ಈ ವರ್ಷ ಬಜಾರ್ ಕೇಳೋದು ಹೋದ ವರ್ಷದ ಸರ್ಕಾರ ಕೊಟ್ಟದ್ದೆ. ರೈತರೆಲ್ಲ ಬೆಳಿಗ್ಗೆ ರೊಕ್ಕ ಹಾಕಲ್ಲ, ಮತ್ತೆ ಸತ್ಯಾನಾಶ ಹಾಳಾಗಿ ಹೋಗಿದಾರ, ಮಕ್ಕಳೆಲ್ಲ ಹಾಳಾಗೊಂಡಾರ, ವಿದ್ಯಾಭ್ಯಾಸಕ್ಕೆ ರೊಕ್ಕಲ್ಲ, ದವಾಖಾನಿಗೆ ರೊಕ್ಕಲ್ಲ. ಮತ್ತೆ ಇವ್ರ ಹಾಳಾಗಿಲ್ಲ, ಕಿಲಿ ಹಾಕೋದು ಇವ್ರು ಹೊರಗೆ ಬರಲಿಲ್ಲ ಬಿಸಿಲಿಗೆ. ಸಮಸ್ಯೆ
ಏನೂ ಆಗಿಲ್ಲ ಅಂತ ನಮ್ಮ ತಾಲೂಕು ಏನೂ ಆಗಿಲ್ಲ. ಏನಂತಂದ್ರ ಕೆಲವೊಂದಷ್ಟು ರೈತರ ಅಕೌಂಟ್ಗೆ ಇವತ್ತು ದುಡ್ಡು ಜಮಾ ಆಗಿದಾವು, ಕೆಲವೊಂದಷ್ಟು ರೈತರ ಅಕೌಂಟ್ಗೆ ದುಡ್ಡು ಜಮಾ ಆಗಿಲ್ಲ. ಇದ್ರೊಳಗ ತಾರತಮ್ಯ ನಡೆದಿದೆ ಅನ್ನುವಂಥ ಸರ್ಕಾರದಿಂದ ತಾರತಮ್ಯ ನಡೆದಿದೆ ಅನ್ನುವಂಥದ್ದನ್ನ ಎಲ್ಲ ರೈತರಿಗೆ ಮನವರಿಕೆ ಆಗಿದೆ. ಏನೂ ಆಗಿಲ್ಲ ಅಂತ ನಮ್ಮ ತಾಲೂಕು ಏನೂ ಆಗಿಲ್ಲ.